ಆಜ್ಞೆ ಮಾಡ್ತಾನೆ, ದಾಳಿ ಮಾಡಿ ಅಂತ. ಟಾಯ್ಚು ಜನಾಂಗದವರು ಮತ್ತು ಜಮ್ಮುಕ ಪಡೆಯವರು ವೇಗವಾಗಿ ಮುನ್ನುಗ್ತಾ ಇದ್ದಾರೆ. ಈ ಕಡೆ ಟೆಮೋಜಿನ್ ತನ್ನ ಮಂತ್ರವಾದಿಗಳನ್ನೆಲ್ಲ ಮೊದಲನೇ ಸಾಲಿನಲ್ಲಿ ನಿಲ್ಲಿಸಿರ್ತಾನೆ. ಇವರು ದಾಳಿ ಮಾಡೋದಕ್ಕೆ ಮುನ್ನುಗ್ತಾ ಇದ್ದಾರೆ. ಇಲ್ಲಿ ಟೆಮೋಜಿನ್ನ ಮಂತ್ರವಾದಿಗಳು ಆಕಾಶವನ್ನು ನೋಡಿ ಕೈಗಳನ್ನೆಲ್ಲ ಮೇಲೆ ಕೆತ್ತಿ ಏನೋ ಮಂತ್ರಗಳನ್ನ ಹೇಳ್ತಾ ಇದ್ದಾರೆ. ಈ ಟಾಯ್ಚು ಜನಾಂಗದವರು ಮತ್ತು ಜಮ್ಮುಕ ಪಡೆ ಮುನ್ನುಗ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಹತ್ತಿರ ಬರ್ತಾ ಇದ್ದಂಗೆ ಈ ಮಂತ್ರವಾದಿಗಳನ್ನೆಲ್ಲ ನೋಡಿ ಆಶ್ಚರ್ಯ ಆಗುತ್ತೆ, ಏನು ಮಾಡ್ತಾ ಇದ್ದಾರೆ ಇವರು ಯುದ್ಧರಂಗದಲ್ಲಿ ಅಂತ. ಸ್ವಲ್ಪ ಹೊತ್ತಿನಲ್ಲೇ ಆಕಾಶದಲ್ಲಿ ಮಿಂಚು ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಗುಡುಗು ಬರುತ್ತೆ. ನಾನು ಮೊದಲೇ ಹೇಳಿದ್ದೆ, ಮಂಗೋಲಿಯನರಿಗೆ ಗುಡುಗು ಅಂದರೆ ತುಂಬ ಭಯ. ಅವರು ಹಾಗೆ ಸ್ವಲ್ಪ ನಿಧಾನ ಆಗ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಗುಡುಗು ಶುರುವಾಗುತ್ತೆ. ಅದು ನೋಡಿ ಎಲ್ಲ ಗಲಿಬಿಲಿ ಆಗ್ತಾರೆ. ಅವ್ರಿಗೆ ತುಂಬ ಭಯ ಆಗುತ್ತೆ. ಹೀಗೆ ಗುಡುಗು ಬರ್ತಾರನ್ನು ನೋಡಿ ಎಲ್ರಿಗೂ ತುಂಬ ಭಯ ಆಗಿ ಒಬ್ಬ ದಳಪತಿ ಬಂದು ಜಮ್ಮುಕ ಹತ್ರ ಹೇಳ್ತಾನೆ, ಗುಡುಗೆಲ್ಲ ಬರ್ತಾ ಇದೆ, ಯಾಕೋ ನಾವು ಯುದ್ಧಕ್ಕೆ ಬಂದಿರೋದು ನಮ್ಮ ದೇವರಾದ ತೆಂಗಿರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ಈ ಮಂತ್ರವಾದಿಗಳೆಲ್ಲ ಏನಾದರೂ ಮಾಡ್ತಾ ಇದ್ದಾರಾ, ಇವರು ತಮ್ಮ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಈ ರೀತಿ ಗುಡುಗು ಮಿಂಚನ್ನೆಲ್ಲ ಬರ್ಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ, ನಾವು ಯುದ್ಧ ಮಾಡೋದು ಬೇಡ, ಹಿಂದೆ ಹೋಗಬೇಡ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆಗಲೇ ಟಾಯ್ಚು ಜನಾಂಗದ ಕೆಲವು ವೀರರೆಲ್ಲ ಹಿಂದೆ ಹೋಗ್ತಾ ಇರ್ತಾರೆ. ಇವರು ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಆಂಕನ್ ಹೇಳ್ತಾನೆ, ಜಮ್ಮುಕ ಪಡೆಯವ್ರನ್ನ ಯಾರನ್ನೂ ಉಳಿಸ್ಬಾರ್ದು, ಹೋಗಿ ದಾಳಿ ಮಾಡಿ ಅಂತ ತನ್ನ ಪಡೆಯವ್ರಿಗೆ ಹೇಳ್ತಾನೆ. ಅದೇ ರೀತಿ ಟೆಮೋಜಿನ್ಗೆ ಹೇಳ್ತಾನೆ, ನೀನು ಹೋಗಿ ಟಾಯ್ಚು ಜನಾಂಗದವ್ರನ್ನ ನೋಡ್ಕೊ ಅಂತ. ಸರಿ ಅಂತ ಟೆಮೋಜಿನ್ ಟಾಯ್ಚು ಜನಾಂಗದವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಆಗಲೇ ಟಾಯ್ಚು ಜನಾಂಗದವರೆಲ್ಲ ಯುದ್ಧ ಭೂಮಿಯಿಂದ ಹಿಮ್ಮೆಟ್ಟಿರ್ತಾರೆ. ಟಾಯ್ಚು ಜನಾಂಗದವರೆಲ್ಲ ಅನಾ ನದಿ ತೀರದಲ್ಲಿರುವ ತಮ್ಮ ವಾಸಸ್ಥಳದ ಕಡೆ ಮುನ್ನುಗ್ತಾ ಇರ್ತಾರೆ. ಟೆಮೋಜಿನ್ ಕಡೆಯವರು ಅವ್ರನ್ನ ಹಿಂಬಾಲಿಸ್ತಾರೆ. ತುಂಬ ದೂರ ಹೋದ ನಂತರ ಒಂದು ಘಟ್ಟದಲ್ಲಿ ಏನಾಗುತ್ತೆ ಅಂದರೆ, ಈ ಟಾಯ್ಚು ಜನಾಂಗದ ಕೆಲವು ವೀರರೆಲ್ಲ ತಿರುಗಿ ಟೆಮೋಜಿನ್ ಕಡೆಯವರ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಬಾಣಗಳನ್ನೆಲ್ಲ ಬಿಡ್ತಾರೆ. ಆಗ ಕೆಲವು ಟೆಮೋಜಿನ್ ಕಡೆಯವರ ವೀರರೆಲ್ಲ ಸತ್ತೋಗ್ತಾರೆ. ಸ್ವಲ್ಪ ಹೊತ್ತಿಗೆ ಈ ಟೆಮೋಜಿನ್ ಕಡೆಯವರು ಸುಧಾರಿಸ್ಕೊಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಒಂದು ಮರದ ತೋಪಿರುತ್ತೆ. ಅಲ್ಲಿ ಅವಿತುಕೊಂಡು ಈ ಟಾಯ್ಚು ಜನಾಂಗದವರು ಟೆಮೋಜಿನ್ ಕಡೆಯವರ ಮೇಲೆ ಬಾಣಗಳನ್ನ ಬಿಡ್ತಾ ಇರ್ತಾರೆ. ಎರಡೂ ಕಡೆಯೂ ತುಂಬ ಜನ ಸೈನಿಕರು ಸಾಯ್ತಾರೆ. ಟೆಮೋಜಿನ್ ಕಡೆಯವರು ಹತ್ರ ಬರ್ತಾರೆ. ಈ ಕಡೆ ಟಾಯ್ಚು ಜನಾಂಗದವರೆಲ್ಲ ಹತ್ರ ಬಂದು ಒಂದು ದೊಡ್ಡ ಯುದ್ಧ ಶುರುವಾಗುತ್ತೆ. ಬೆಳಗ್ಗೆ ಶುರುವಾದಂಥ ಯುದ್ಧ ಸಾಯಂಕಾಲ ಆದರೂ ಇನ್ನೂ ನಿಂತಿರೋದಿಲ್ಲ. ತುಂಬ ತೀವ್ರವಾಗಿ ಎರಡೂ ಕಡೆ ಯುದ್ಧ ನಡೀತಾ ಇರುತ್ತೆ. ಟೆಮೋಜಿನ್ ಏನು ಮಾಡ್ತಾನೆ, ಸಾಯಂಕಾಲ ಆಗ್ತಾರನ್ನ ನೋಡ್ತಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಯುದ್ಧ ಮುಗಿಬೇಕು ಅಂದ್ಬಿಟ್ಟು ಅವನು ಸ್ವಲ್ಪ ರಣರಂಗದ ದೂರ ಹೋಗಿ ತನ್ನ ಕಡೆಯವರೆಗೆ ಆದೇಶ ನೀಡ್ತಾ ಇರ್ತಾನೆ. ಹೀಗೆ ಅವನು ಈ ಯುದ್ಧದಲ್ಲಿ ಆಜ್ಞೆಗಳನ್ನ ನೀಡ್ತಾ ಇರಬೇಕಾದ್ರೆ ಎಲ್ಲಿಂದಲೋ ಬಂದಂತಹ ಒಂದು ಬಾಣ ಅವನ ಕುದುರೆಯ ಕತ್ತಿಗೆ ಬಂದು ನಾಟುತ್ತೆ. ಕುದುರೆ ವಿಲಿವಿಲಿ ಅಂತ ಒದ್ದಾಡುತ್ತೆ. ಟೆಮೋಜಿನ್ ಕುದುರೆಯಿಂದ ನೆಲಕ್ಕೆ ಉರುಳ್ತಾನೆ. ಸ್ವಲ್ಪ ಹೊತ್ತಿಗೆ ಆ ಕುದುರೆನೂ ಕೆಳಗಡೆ ಬೀಳುತ್ತೆ. ಟೆಮೋಜಿನ್ ಎದ್ದು